ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ್ಯ ಮಲ್ನಾಡ್ ಕುಕ್ಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ಬನ್ನಿ, ಇವತ್ತೊಂದು ಕಾಫಿಗೆ ಒಂದು ಸ್ನ್ಯಾಕ್ಸ್ ಮಾಡೋಣ, ಖಾರ ಖಾರವಾಗಿ ತಿನ್ನೋಣ ಅನ್ನಿಸ್ತು. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಮಾಡಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ಈರುಳ್ಳಿನ ಚಿಕ್ಕದಾಗಿ ಸ್ಲೈಸ್ ಆಗಿ ಹೆಚ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಮನೆಗೆ ಯಾರು ಗೆಸ್ಟ್ ಬಂದರೆ ಏನೂ ಇಲ್ಲ ಅಂದಾಗ ಇದೊಂದು ಇದ್ದರೆ ಸಾಕು ನೋಡಿ, ಪಟ್ಟಂತ ಮಾಡ್ಬೋದು ಟೇಸ್ಟಿಯಾಗಿ. ಏನು ಮಾಡ್ತಿದ್ದೀನಿ ಅಂತ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ಕೊತ್ತಂಬರಿ ಸೊಪ್ಪು ಹೆಚ್ಕೊತಿದ್ದೀನಿ, ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ. 2 ನಿಮಿಷದಲ್ಲಿ ಆಗೋಗುತ್ತೆ ಇದು. 2 ನಿಮಿಷ, 5 ನಿಮಿಷದೊಳಗೆ ನಾವು ಕಾಫಿ ಜೊತೆಗೆ ಈ ತಿಂಡಿನ ಇಟ್ಟಿರ್ಬೋದು. ಬನ್ನಿ, ಕೊತ್ತಂಬರಿ ಸೊಪ್ಪು ಹೆಚ್ಕೊತಿದ್ದೀನಿ. ಹಾಗೆ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹೆಚ್ಕೊಳ್ಳೋಣ. ಇದೇ ಥರ ಉದ್ದ ಹೆಚ್ಕೋಬೇಕು. ಈರುಳ್ಳಿನ ಸ್ಲೈಸಾಗಿ ಹೆಚ್ಕೊಂಡಿದ್ದೀವಲ್ಲ, ಅದೇ ಥರ ತೊಳ್ಕೊಂಡಿದ್ದೀನಿ. ಎಲ್ಲ ಈರುಳ್ಳಿನೂ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದಾದ್ಮೇಲೆ ಕ್ಯಾಪ್ಸಿಕಮ್ ತೊಳ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ಥರ ಸ್ಲೈಸಾಗಿ ಹೆಚ್ಕೋಬೇಕು. ಹೆಚ್ಕೊಂಡಾದಮೇಲೆ ನೋಡಿ, ಈ ಥರ ಹೆಚ್ಕೊಳ್ಳೋಣ. ಚೆನ್ನಾಗಿರುತ್ತೆ, ಬಾಯಿಗೆ ಸಿಗ್ತಾ ಇರುತ್ತಲ್ವ, ಅವಾಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಒಂದು ಸಲ ಮಾಡಿ ನೋಡಿ. ಮತ್ತೆ ಮಕ್ಕಳಾಗ್ಬೋದು, ದೊಡ್ಡವರಾಗಿರ್ಬೋದು, ಮತ್ತು ಊಟಕ್ಕೆ ನೆಂಚ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಊಟದ ಜೊತೆಗೆ, ಕಾಫಿ ಜೊತೆಗಂತೂ ಸೂಪರು. ಯಾರು ಮನೆಗೆ ಬಂದರು ಗೆಸ್ಟು ಅಂದರೆ ದಿಢೀರ್ನೆ 5 ನಿಮಿಷದಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆಲ್ಲ ಈ ಹೆಚ್ಕೊಂಡಿದ್ದು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಇದಕ್ಕೆ ನಮಗಿವಾಗ 2 ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಾನು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ಇದು ಕ್ರಿಸ್ಪಿಯಾಗಿ ಬರಲಿಕ್ಕೆ ಅಕ್ಕಿ ಹಿಟ್ಟಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಹಾಗೆ ಒಂದು 1/4 ಸ್ಪೂನು ಅರಿಶಿಣ ಹಾಕಿದ್ದೀನಿ. ಈಗ ಸ್ವಲ್ಪ ಅಜ್ವಾನ ಈ ಥರ ತಿಕ್ಕಿಬಿಟ್ಟು ಕೈಯಲ್ಲಿ ಹಾಕ್ಕೊಳ್ಳೋಣ. ಅಜ್ವಾನ ಇಲ್ಲ ಅಂದರೂ ಸ್ಕಿಪ್ ಮಾಡ್ಕೊಬೋದು, ತೊಂದರೆ ಇಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ನೋಡಿ, ಇವಾಗ ಒಂದು ಬೌಲು 1 ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಾನು. 1 ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ. ಹಾಗೆ 1 ಬೌಲು ಕಡಲೆ ಹಿಟ್ಟು. ಎಷ್ಟು ಹಿಡಿಸುತ್ತೆ ಇದು ನೋಡಿಕೊಂಡು ಹಾಕ್ಕೊಳ್ಳೋದು. ಕಡಲೆ ಹಿಟ್ಟು ಇಷ್ಟೇ ಹಾಕ್ಕೋಬೇಕಂತಿಲ್ಲ. ನಾನು ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ಒಂದೇ ಈರುಳ್ಳಿ, 1 ಕ್ಯಾಪ್ಸಿಕಮ್ ಹಾಕಿದಲ್ವಾ ಸ್ನೇಹಿತರೆ, ನಾವು ಬಂಧುಗಳೇ, ಇದು ಎಷ್ಟು ಚೆನ್ನಾಗಾಯಿತು, ಎಷ್ಟು ಜನಕ್ಕಾಯಿತು ಅಂದರೆ ತುಂಬ ಚೆನ್ನಾಗಾಯಿತು. ಯಾವಾಗಲೂ ಅಷ್ಟೇ, ನಾನು ಊಟಕ್ಕೆ ತಕ್ಷಣಕ್ಕೆ ದಿಢೀರ್ನೆ ಯಾರು ಬಂದರೆ ಇದನ್ನೇ ಮಾಡೋದು. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ತಿಂತೀರಾ ನೋಡಿ. ಇವಾಗ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕಾಲ್ಸ್ಕೊಂಬಿಟ್ಟು ಇವಾಗ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಇದು ಏನು ಅಂದರೆ ಕ್ಯಾಪ್ಸಿಕಮ್ ಪಕೋಡ. ಹೇಗಿದೆ ನೋಡಿ ಕ್ಯಾಪ್ಸಿಕಮ್ ಪಕೋಡ. ಈ ಥರ ಬಿಡ್ತಾ ಹೋಗೋದು. ಇದೇನು ಎಲ್ಲರಿಗೂ ಗೊತ್ತೇ ಇರುತ್ತಲ್ವಾ. ಖಾರವಾಗಿ ಚೆನ್ನಾಗಿರುತ್ತೆ. ಮಸ್ತಾಗಿ ಬಿಸಿಯಾಗಿ ತಿಂತಾಯಿದ್ರೆ ಹೊರಗಡೆ ಹೋಗೆಲ್ಲ ತಿನ್ನೋಕ್ಕಿಂತ ಈ ಥರದ್ದೆಲ್ಲ ದಿಢೀರ್ನೆ ಮಾಡಿಕೊಂಡು ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ನಾವು ಹೊರಗಡೆ ಹೋಗಿ ಬೋಂಡಾ ಬಜ್ಜಿ ತಿನ್ನೋದಕ್ಕಿಂತ ನೋಡಿ, ಈ ಥರ ಈ ಕಲರ್ ಬಂತು. ಆಯಿತು, ತೆಗಿಯೋಣ. ಇವಾಗ 2 ಕಡೆ ಬೇಯಿಸ್ಕೊಂಡಾಯಿತು. ಬನ್ನಿ ತಿನ್ನೋಣ. ನೋಡಿ, ಆಯಿತು. ಇನ್ನೊಂದು ಬಾಣಲಿ ಆಗುತ್ತೆ, ಅದನ್ನು ಹಾಕ್ಕೊಂಡು ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈ ಥರ ಎಲ್ಲ ತಕ್ಕೊಂಡಾಯಿತು. ಇವಾಗ ನೋಡಿ, ಈ ಥರ ಆಗಿದೆ. ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೂಪರ್, ಮಸ್ತ್. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.